ನೇಹಾ ಹತ್ಯೆ ಪ್ರಕರಣವನ್ನು ವಿಳಂಬ ಮಾಡುವ ಮೂಲಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾಗಿ ಆರೋಪ ಮಾಡಿದರು. ಹುಬ್ಬಳ್ಳಿಯ ಬಿಟ್ನಾಳದಲ್ಲಿರುವ ನೇಹಾ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಒಂದು ಕೊಲೆ ಅಥವಾ ದುರ್ಘಟನೆ ನಡೆದಾಗ 24 ಗಂಟೆಗಳ ಒಳಗಾಗಿ ಘಟನೆ ನಡೆದ ಸ್ಥಳದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹಿಸಬೇಕು. ಆದರೆ ನೇಹಾ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿರುವುದನ್ನ ಬಿಟ್ರೆ ಮತ್ಯಾವ ಪ್ರಕ್ರಿಯೆ ನಡೆದಿಲ್ಲ ಎಂದರು. ಈ ಘಟನೆಯನ್ನ ನೋಡಿದ್ರೆ ಲವ್ ಜಿಹಾದ್ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂಬ ಕಾರಣಕ್ಕೆ ಅದನ್ನು ಮರೆಮಾಚಲು ಸುಮ್ಮನೆ ವಿಳಂಬ ಮಾಡುವ ಕಾರ್ಯ ನಡೆದಿದೆ. ಇದನ್ನ ನೋಡಿದ್ರೆ ಪೊಲೀಸರೇ ಆರೋಪಿಯನ್ನ ರಕ್ಷಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂಬುದು ಕಂಡು ಬರುತ್ತಿದೆ ಎಂದು ಆರ್ ಅಶೋಕ್ ಆರೋಪಿಸಿದರು. ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಕ್ಸಿಡೆಂಟ್ ಆದ 1 ಅವರ್ ಗೋಲ್ಡನ್ ಅವರು, ಕೊಲೆ ಆದನು ಕೂಡ ನಿಮಗೆ ಆ ಒಂದು ದಿನ ಇದೆಯಲ್ಲ 24 ಗಂಟೆ, ಅದು ಭಾಳ ಇಂಪಾರ್ಟೆಂಟ್. ಸಾಕ್ಷಿಗಳ ಕಥೆ, ಈ ಸಾಕ್ಷಿಗಳ ಮೇಲೇ ನ್ಯಾಯಾಲಯ ತೀರ್ಮಾನ ಮಾಡೋದು. ಮಾಧ್ಯಮದ ಹೇಳಿಕೆ ಮೇಲೆ, ನನ್ನ ಹೇಳಿಕೆ ಮೇಲೆ ತೀರ್ಮಾನ ಆಗಲ್ಲ. ಸಾಕ್ಷಿಗಳು ಬೇಕಾ, ಎವಿಡೆನ್ಸಸ್ ಪಕ್ಕ. ಅದನ್ನು ನೀವು ತೊಗೊಬೇಕಾದ್ರೆ ಅವನ್ನ ಕಸ್ಟಡಿಗೆ ತೊಗೊಬೇಕಾಯಿತು ಪೊಲೀಸರು. ಯಾಕೆ ತೊಗೊಂಡಿಲ್ಲ? ಯಾವ ರೀತಿ ಅವನನ್ನು ತಗೊಂಡೇ ಬಿಡೋಕ್ಕೆ ನಿಮ್ಮಿಂದೆ ಕಾಣದ ಕೈಗಳು, ಕೆಲಸ ಮಾಡದ ಕಾಣದ ಕೈಗಳು ಯಾವುದು? ಐಆರ್ ಅಧಿಕಾರಿ ಇವ್ರು ಬೇಡ, ಇನ್ಸ್ಪೆಕ್ಟರ್ ಬೇಡ, SP ಹೇಳ್ಬೇಕಾಯ್ತಲ್ಲ, DIG ಹೇಳ್ಬೇಕಾಯ್ತಲ್ಲ. ಇಮಿಡಿಯೇಟ್ ತಗೊಳಪ್ಪ, ಅವನ್ನ ಕರೆದು ಎನ್ಕ್ವೈರಿ ಮಾಡಿ, ಅವನಿಂದ ಯಾರಿದ್ದಾರೆ, ಎಷ್ಟು ಜನ, ಇಮಿಡಿಯೇಟ್ ಓಡು. ಅವ್ರು ಹೇಳ್ಬೇಕಾಯ್ತು ಅಧಿಕಾರಿ 24 ಗಂಟೆ ಒಳಗಡೆ ಅವರೆಲ್ಲರೂ ಇದರಲ್ಲಿ ಇರಬೇಕು, ಸ್ಟೇಷನ್ ಸೆಲ್ಲಲ್ಲಿ ಇರಬೇಕು ಅಂತ ಹೇಳ್ಬೇಕಾಯ್ತು. ಹೇಳಿದಾರ ಯಾವುದಾನ ಅಧಿಕಾರಿ? ಹೇಳಿಲ್ಲ. ಅದಕ್ಕೆ ಡೌಟ್ ಬರ್ತಾ ಇರೋದು ನಮಗೆ. ನನಗೇನು ನಂಬಿಕೆ ಇಲ್ಲ. ಇಷ್ಟೊತ್ತಿಗೆ 13 ದಿನ ಆಯಿತು ಸರ್, 13 ದಿನ ಆಯಿತು. ಇಡೀ ದೇಶ, ಇಡೀ ಪ್ರಪಂಚ ಅಂದರೆ ಬೇರೆ ಬೇರೆ ದೇಶದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇವ್ರು ಆರಾಮಾಗಿ ಮಲ್ಕೊಂಡಿದಾರಲ್ಲ ಇವರು. ನೀವು ಮೇಲ್ನೋಟಕ್ಕೆ ನೋಡಿ, ನನ್ನ ಬೇಡ, ನಾನು ವಿರೋಧ ಪಕ್ಷದ ನಾಯಕ, ವಿರೋಧ ಮಾಡ್ತೀನಿ ಅನ್ನೋ ಇದು ನೋಡಬೇಡಿ, ನನ್ನ ಆ ದೃಷ್ಟಿಯಲ್ಲಿ ನೋಡಬೇಡಿ. ನೀವು ಮೇಲ್ನೋಟಕ್ಕೆ ನೋಡಿ, ಎಷ್ಟು ಒಳ್ಳೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಎವಿಡೆನ್ಸ್ಗಳು ತಗೊಬೇಕಾಯಿತು. ಇವರಿಂದ ಯಾರೂ ಇಲ್ವಾ? ಹಂಗಾರೆ ಇವರಿಂದ ಯಾರೂ ಇಲ್ವಾ? ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೊದಲಿಂದ ಇವ್ರಿಗೆ ಲವ್ ಇತ್ತು ಅಂತ. ಇದೆಯೋ ಇಲ್ಲೋ ಹೇಳ್ಬೇಕಾಯ್ತಲ್ಲ. ಲವ್ ಇದ್ದರೆ ಮತಾಂತರಕ್ಕೆ ಪ್ರಯತ್ನ ಮಾಡಿದ್ರೆ ಹೇಳ್ಬೇಕಾಯ್ತಲ್ಲ ನೀವು. ಇವ್ರು ಸ್ನೇಹಿತರು ಯಾರಿದ್ದಾರೆ? 15 ದಿನ 1 ತಿಂಗಳಿಂದ ಓಡಾಡಿದವ್ರು ಯಾರಿದ್ದಾರೆ? ಈ ವೆಪನ್ ಪರ್ಚೇಸ್ ಮಾಡೋಕೆ ಒಬ್ಬನೇ ಹೋಗಿದ್ನಾ? ಜೊತೆಲಿ ಕರ್ಕೊಂಡು ಹೋಗಿದ್ನಾ? ದುಡ್ಡು ಕೊಟ್ಟವ್ರು ಯಾರು? ಎಲ್ಲ ಬೆಳಕಿಗೆ ಬರಬೇಕಲ್ಲ. ಏನು ಬಂದಿಲ್ಲಲ್ಲ. 13 ದಿನ ಆಯಿತು. ಏನಾಯಿತು 13 ದಿನ? ಏನೂ ಹೋಗಿಲ್ಲ, ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ. ಅವ್ನು ತೊಗೊಂಡೋಗಿ ಜೈಲಿಗೆ ಬಿಟ್ರು ಅಷ್ಟೇ. ಈಗ ಕಸ್ಟಡಿಗೆ ತಗೊಂಡೋದು ಏನಕ್ಕೆ? ಆಮೇಲೆ ಯಾವಾಗ ನೀವು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಯಿತು ಆ ಸಂದರ್ಭದಲ್ಲಿ ಅವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನಿಗೆ ಪೊಲೀಸ್ ಭಾಷೆಯಲ್ಲಿ ಪೊಲೀಸ್ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ರೆ ಅವನು ಕರೆಕ್ಟಾಗಿ ಅವನು ಹೇಳಿರೋನು, ನಾನು ಹೇಗೆ ಮಾಡಿದೆ ಅಂತ ಹೇಳಿರೋನು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.